ನಿಮ್ಮ ಆಸ್ತಿ ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು, ಅಪಾರ್ಟ್ಮೆಂಟ್ ಅಥವಾ ಫ್ಲಾಟ್ ಇರ್ಬೋದು, ಅರ್ಬನ್ ಲೋಕಲ್ ಬಾಡಿನಲ್ಲಿ ಬರ್ತಾ ಇದೆ. ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ, ಅಂದರೆ ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಪೂರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು. ಸೊ ನಿಮ್ಮ ಆಸ್ತಿಗೆ ಡಿಜಿಟಲ್ ಖಾತಾ ಅಥವಾ ಅಪ್ರೂವ್ಡ್ ಆಗಿರೋ ಈ ಖಾತಾ ಇದೆ ಅಂತಂದರೆ ಇವಾಗ ನೀವು ಆನ್ಲೈನ್ ಮೂಲಕ ಫೀಸನ್ನು ಕಟ್ಟಿಬಿಟ್ಟು PDF-ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ಅವಕಾಶ ಇವಾಗ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಂದರೆ ಈ ಆಸ್ತಿ ಅಂತ ನೀವು ಗೂಗಲ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮಗೆ ಈ ರೀತಿ ಒಂದು ವೆಬ್ಸೈಟ್ ಆಪ್ಷನ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ಈ ಖಾತಾ ಅಂತ. ಸೊ ಇದು ಹೊಸದಾಗಿ ಇವಾಗ ಆಪ್ಷನ್ ಅನ್ನು ಬಿಟ್ಟಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಆಪ್ಷನ್ಸ್ ಕಾಣುತ್ತೆ. ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಜಿಲ್ಲೆನಲ್ಲಿ ನಿಮ್ಮ ಅರ್ಬನ್ ಲೋಕಲ್ ಬಾಡಿ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. PID ನಂಬರ್ ಇಲ್ಲಿ ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡ್ ಇರುತ್ತೆ, ಅದು ಎಂಟರ್ ಮಾಡಬೇಕು. ಅಂಡ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೀಟೇಲ್ಸ್ ಫೆಚ್ ಆಗುತ್ತೆ. ವಾರ್ಡ್ ನಂಬರ್ ತೋರಿಸುತ್ತೆ ಅಂಡ್ PID ನಂಬರ್ ಕೂಡ ತೋರಿಸುತ್ತೆ. ಕೆಳಗಡೆ ಅಪ್ಲಿಕೆಂಟ್ ನೇಮ್ ಅಂದ್ರೆ ನಿಮ್ಮ ಹೆಸರನ್ನ ಇಲ್ಲಿ ಎಂಟರ್ ಮಾಡಬೇಕು. ಅಡ್ರೆಸ್ ಎಂಟರ್ ಮಾಡಬೇಕು ಅಂಡ್ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಇಮೇಲ್ ID ಆಪ್ಷನ್ ಇರುತ್ತೆ, ನೀವು ಸ್ಕಿಪ್ ಮಾಡಬಹುದು. ಕೆಳಗಡೆ ಪ್ರೊಸೀಡ್ ಟು ಪೇ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಖಜಾನೆ ಟು ಪೇಮೆಂಟ್ ಗೇಟ್ವೇ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಮೋಡ್ ಆಫ್ ಪೇಮೆಂಟ್ UPI ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಪ್ ಆಫ್ ಅಗ್ರಿಗೇಟರ್ SBI ePay ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ. ಚೆಕ್ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ SBI ePay ಇದು ಪೇಮೆಂಟ್ ಗೇಟ್ವೇ ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡಿ. UPI ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UPI QR ಕೋಡ್ ಅಂತ ಆಪ್ಷನ್ ಕಾಣುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. QR ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ SBI ePay ಒಂದು QR ಕೋಡ್ ಈ ರೀತಿ ತೋರಿಸುತ್ತೆ. ಸೊ ನಿಮ್ಮ UPI ಆಪ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಅನ್ನು ಮಾಡಿ. ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಕಾಣಿಸುತ್ತೆ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಖಾತಾ ಪ್ರಿಂಟ್ ಇಸ್ ಅವೈಲೇಬಲ್, ಕ್ಲಿಕ್ ಓಕೆ ಟು ಡೌನ್ಲೋಡ್. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು PDF ನಲ್ಲಿ ನಿಮ್ಮದು ಈ ಖಾತಾ ಡೌನ್ಲೋಡ್ ಆಗುತ್ತೆ.